ನಮಸ್ಕಾರ. ಇಂದಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಕೆಲ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಖರ್ಗೆ ಕೈಚೆಲ್ಲಿದ ಮೇಲೆ ರಾಹುಲ್ಗೆ ಸಿಎಂ ಚೆಂಡು. ನಾಯಕತ್ವ ಬದಲಾವಣೆಗೆ ರೋಚಕ ಟ್ವಿಸ್ಟ್. ರಾಹುಲ್ ಗಾಂಧಿ ತೀರ್ಮಾನಿಸಬೇಕು ಎಂದ ಸಿಎಂ ಸಿದ್ದರಾಮಯ್ಯ. ಇಲ್ಲೇ ಬಗೆಹರಿಸಿಕೊಳ್ಳಿ ಅಂದ ಮೇಲೂ ದಿಲ್ಲಿ ಕಡೆಗೆ ಬೊಟ್ಟು. ವರಿಷ್ಠರ ಬಳಿ ನಾನು ಮಾತನಾಡಿದ್ದೇನೆ ಎಂದ ಸಿಎಂ ಸಿದ್ದು. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದ ಡಿಸಿಎಂ ಡಿಕೆಶಿ. ರಾಜಣ್ಣನನ್ನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿಸಿದ್ದು ಎಸ್ಎಂ ಕೃಷ್ಣ ಎಂದ ಸಿಎಂ ಸಿದ್ದು. ಡಿಕೆಶಿಗೆ ಸಿಎಂ ಸಿದ್ದುವಿನಿಂದ ಬಹಿರಂಗ ಟಾಂಗ್. ಬಂಗಾರ ಬೆಳ್ಳಿ ದರ ಸಾರ್ವತ್ರಿಕ ದಾಖಲೆಗೆ ಏರಿಕೆ. ಚಿನ್ನ 10 ಗ್ರಾಮಿಗೆ 1.38 ಲಕ್ಷ ರು, ಬೆಳ್ಳಿ 1 ಕೆಜಿಗೆ 2.1 ಲಕ್ಷ ರು. ರಾಜ್ಯ ಬಜೆಟ್ 6ರಷ್ಟು ಇಳಿಕೆ. ಜಿಎಸ್ಟಿ ಕಡಿತದ ಪರಿಣಾಮ ಭಾರೀ ಆದಾಯದ ಕೊರತೆ. ಬಿಕ್ಲು ಹತ್ಯೆಗೆ ರೋಚಕ ಟ್ವಿಸ್ಟ್. ಭೈರತಿ ಬಿಟ್ಟು 18 ಜನರ ಮೇಲೆ ಚಾರ್ಜ್ ಶೀಟ್. ಸೋನಿಯಾ ರಾಹುಲ್ಗೆ ನ್ಯಾಯಾಲಯ ಹೆರಾಲ್ಡ್ ನೋಟಿಸ್. ಇಡಿ ಮೇಲ್ಮನವಿ ದಿಲ್ಲಿ ಹೈಕೋರ್ಟಿಗೆ ನೋಟಿಸ್. ಭಾರತ ವಿರೋಧಿ ಬಾಂಗ್ಲಾ ನಾಯಕನಿಗೆ ಗುಂಡೇಟು. ಢಾಕಾ ನಗರದಲ್ಲಿ ಇನ್ನೂ ನಿಲ್ಲದ ಹಿಂಸಾಚಾರ. ಇನ್ನಷ್ಟು ವಿಶೇಷ ಲೇಖನಗಳಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುತ್ತಿರಿ.